ಯುವ ಜನರಲ್ಲಿ ಹೆಚ್ಚುತ್ತಿದೆ ಕಿಡ್ನಿ ಸಮಸ್ಯೆ. ಇದಕ್ಕೆ ಇಲ್ಲಿದೆ ನೋಡಿ ಸುಲಭ ಪರಿಹಾರ. ಇತ್ತೀಚಿನ ದಿನಗಳಲ್ಲಿ ಯುವ ಜನರಲ್ಲಿ ಮೂತ್ರಪಿಂಡದ ಕಲ್ಲುಗಳು ಹೆಚ್ಚಾಗಿ ಕಂಡುಬರುತ್ತಿವೆ. ಇದು ಪ್ರಾಥಮಿಕವಾಗಿ ಸಾಕಷ್ಟು ನೀರು ಸೇವನೆ, ಕಳಪೆ ಆಹಾರ ಮತ್ತು ಹೆಚ್ಚಿದ ಯೂರಿಕ್ ಆಮ್ಲದ ಮಟ್ಟಗಳಿಂದ ಉಂಟಾಗುತ್ತವೆ. ಇದನ್ನು ನಿಯಂತ್ರಿಸಲು ಏನು ಮಾಡಬೇಕೆಂದು ತಿಳಿಯಿರಿ. ಯುವ ಜನರಲ್ಲಿ ಕಿಡ್ನಿ ಸ್ಟೋನ್ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತಿವೆ. ಬದಲಾದ ಜೀವನ ಶೈಲಿ ಮತ್ತು ಕೆಟ್ಟ ಆಹಾರ ಪದ್ಧತಿಯೇ ಇದಕ್ಕೆ ಕಾರಣ. ಕಿಡ್ನಿ ಸ್ಟೋನ್ ಸಮಸ್ಯೆ ನಿಯಂತ್ರಿಸಲು ಇಲ್ಲಿದೆ ನೋಡಿ ಸುಲಭ ಪರಿಹಾರ. ದೇಶದಲ್ಲಿ ಕಿಡ್ನಿ ಸ್ಟೋನ್ ಅನ್ನು ತುಂಬ ಗಂಭೀರವಾಗಿ ಪರಿಗಣಿಸದ ಅನೇಕ ಜನರಿದ್ದಾರೆ. ಆದರೆ ಈ ಸಣ್ಣ ಸಮಸ್ಯೆ ಹೃದಯ ಕಾಯಿಲೆ, ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆ ಮತ್ತು ಮೂತ್ರಪಿಂಡ ವೈಫಲ್ಯಕ್ಕೂ ಕಾರಣವಾಗಬಹುದು ಎಂದು ನಿಮಗೆ ತಿಳಿದಿದೆಯೇ? ಈ ಸಮಸ್ಯೆಯ ನೋವು ಅಸಹನೀಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ 20ರಿಂದ 40 ವರ್ಷ ವಯಸ್ಸಿನ ಯುವ ಜನರಲ್ಲಿ ಮತ್ತು ಚಿಕ್ಕ ಮಕ್ಕಳಲ್ಲಿಯೂ ಸಹ ಕಿಡ್ನಿ ಸ್ಟೋನ್ನ ಅನೇಕ ಪ್ರಕರಣಗಳು ವರದಿಯಾಗುತ್ತಿವೆ. ಕಿಡ್ನಿ ಸ್ಟೋನ್ ಪ್ರಕರಣಗಳು ಅಂದರೆ ಮಕ್ಕಳ ನೆಫ್ರೋಲಿಥಿಯಾಸಿಸ್ ನಿರಂತರವಾಗಿ ಹೆಚ್ಚುತ್ತಿವೆ. ಆರೋಗ್ಯ ಸಂಸ್ಥೆಯ ಪ್ರಕಾರ ದೇಶದಲ್ಲಿ ಒಟ್ಟು ಕಿಡ್ನಿ ಸ್ಟೋನ್ ಪ್ರಕರಣಗಳಲ್ಲಿ 70% ಉತ್ತರ ಮತ್ತು ಪಶ್ಚಿಮ ಭಾರತದಲ್ಲಿ ಕಂಡುಬರುತ್ತದೆ. ಕಿಡ್ನಿ ಸ್ಟೋನ್ಗೆ ಬಲಿಯಾಗುವುದನ್ನು ತಪ್ಪಿಸಲು ಇಲ್ಲಿದೆ ನೋಡಿ ಸುಲಭ ಪರಿಹಾರ. ಕಿಡ್ನಿ ಸ್ಟೋನ್ನಲ್ಲಿ ಎಷ್ಟು ವಿಧಗಳಿವೆ ತಿಳಿಯಿರಿ. ದೇಹದಲ್ಲಿ 3 ಪ್ರಮುಖ ವಿಧದ ಕಿಡ್ನಿ ಸ್ಟೋನ್ಗಳಿವೆ. ನಿರ್ಜಲೀಕರಣದಿಂದ ಉಂಟಾಗುವ ಕ್ಯಾಲ್ಸಿಯಂ ಸ್ಟೋನ್, ಹೆಚ್ಚಿನ ಯೂರಿಕ್ ಆಮ್ಲದ ಮಟ್ಟಗಳಿಂದ ಉಂಟಾಗುವ ಯೂರಿಕ್ ಆಮ್ಲದ ಕಿಡ್ನಿ ಸ್ಟೋನ್ ಮತ್ತು ಬ್ಯಾಕ್ಟೀರಿಯಾದ ಸೋಂಕಿನಿಂದ ಉಂಟಾಗುವ ಸಿಸ್ಟೈನ್ ಕಿಡ್ನಿ ಸ್ಟೋನ್. ಮೂತ್ರಪಿಂಡದ ಕಿಡ್ನಿ ಸ್ಟೋನ್ ಏಕೆ ಬರುತ್ತದೆ ತಿಳಿಯಿರಿ. ನಿರ್ಜಲೀಕರಣ, ಪಾಲಕ್, ಆಲೂಗಡ್ಡೆ, ಒಣಹಣ್ಣುಗಳು, ಚಹಾ, ಚಾಕೊಲೇಟ್, ಅತಿಯಾದ ಉಪ್ಪು, ಹೆಚ್ಚಿನ ಪ್ರೋಟೀನ್ ಸೇವನೆ ಮತ್ತು ಅತಿಯಾದ ಒತ್ತಡದಿಂದ ಮೂತ್ರಪಿಂಡದ ಕಿಡ್ನಿ ಸ್ಟೋನ್ ಉಂಟಾಗಬಹುದು. ಮೂತ್ರಪಿಂಡಗಳು ಆರೋಗ್ಯವಾಗಿಡಲು ಏನು ಮಾಡಬೇಕು ತಿಳಿಯಿರಿ. ನಿಮ್ಮ ಮೂತ್ರಪಿಂಡಗಳನ್ನು ಆರೋಗ್ಯವಾಗಿಡಲು ನಿಯಮಿತವಾಗಿ ವ್ಯಾಯಾಮ ಮಾಡಬೇಕು. ನಿಮ್ಮ ತೂಕ ನಿಯಂತ್ರಿಸಿ, ಧೂಮಪಾನ ಮಾಡುವುದನ್ನು ತಪ್ಪಿಸಿ ಮತ್ತು ಸಾಕಷ್ಟು ನೀರು ಕುಡಿಯಿರಿ. ಮೂತ್ರಪಿಂಡದ ಕಿಡ್ನಿ ಸ್ಟೋನ್ ಸಂದರ್ಭದಲ್ಲಿ ಹುಳಿ ಮಜ್ಜಿಗೆ, ಹುರುಳಿ ಬೇಳೆ ಮತ್ತು ಅವುಗಳ ನೀರು, ಕಿಡ್ನಿ ಸ್ಟೋನ್ ಒಡೆಯುವ ಎಲೆಗಳು ಮತ್ತು ಬೆಳಗ್ಗೆ 1 ಚಮಚ ಬೇವಿನ ಎಲೆಯ ರಸ ಮತ್ತು ಸಂಜೆ 1 ಚಮಚ ಅರಳಿಮರದ ಎಲೆಯ ರಸವನ್ನು ಕುಡಿಯುವುದು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ಪಿತ್ತಕೋಶದಲ್ಲಿ ಸ್ಟೋನ್ ಇದ್ದರೆ ಏನು ಮಾಡಬೇಕು ತಿಳಿಯಿರಿ. ಪಿತ್ತಗಲ್ಲುಗಳು, ಬೊಜ್ಜು, ವಿಟಮಿನ್ ಸಿ ಕೊರತೆ, ಜಂಕ್ ಫುಡ್ ಮತ್ತು ಸಾಕಷ್ಟು ನೀರಿನ ಸೇವನೆಯಿಂದ ಉಂಟಾಗುತ್ತದೆ. ಇವುಗಳನ್ನು ತಡೆಗಟ್ಟಲು ನಿಮ್ಮ ತೂಕವನ್ನು ನಿಯಂತ್ರಿಸಿ, ವಿಟಮಿನ್ ಸಿ ಭರಿತ ಹಣ್ಣುಗಳನ್ನು ಸೇವಿಸಿ, ಪ್ಯಾಕ್ ಮಾಡಿದ ಆಹಾರಗಳನ್ನು ತಪ್ಪಿಸಿ ಮತ್ತು ಪ್ರತಿದಿನ ಸುಮಾರು 3 ಲೀಟರ್ ನೀರು ಕುಡಿಯಬೇಕು.